100% ನೀವು ಮೆಟ್ರೋ ದರ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನ ಓಡಾಡೋದು ಹೇಗೆ? ಈ ಮೆಟ್ರೋ ದರವನ್ನು ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ರಿ? ಅದಕ್ಕೇನೊಂದು ರಿಪೋರ್ಟ್ ಮಾಡಿದ್ರಿ ನೀವು, ಫೇರ್ ಫಿಕ್ಸೇಷನ್ ಕಮಿಟಿ ಅಂತ. ಆ ಫೇರ್ ಫಿಕ್ಸೇಷನ್ ಕಮಿಟಿ ಹಾಂಗ್ಕಾಂಗ್ ಹೋದ್ರು, ಆ ಫೇರ್ ಫಿಕ್ಸೇಷನ್ ಕಮಿಟಿ ಸಿಂಗಾಪುರ್ಗೆ ಹೋದ್ರಿ, ಅಲ್ಲೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದು ನೀವೊಂದು ವರದಿ ಕೊಟ್ರಿ. ಆ ವರದಿ ಆಧಾರದ ಮೇಲೆ ನೀವು 100% ಜಾಸ್ತಿ ಮಾಡಿದ್ರಿ. ಆ ವರದಿಯನ್ನು ಬಹಿರಂಗ ಮಾಡಿ ಅಂತ ಪತ್ರಕರ್ತರು RTI ಹಾಕಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ನಾವು MP ಗಳು MLAಗಳು ಪತ್ರ 3ರಿಂದ 4 ಸತಿ ಬರೆದಿದ್ದೀವಿ, ಕೊಟ್ಟಿಲ್ಲ. ಏನು ಮುಚ್ಚಿಡ್ತಾ ಇದ್ದೀರಿ ನೀವು? ಈ ಮೆಟ್ರೋ ದರವನ್ನು 100% ಜಾಸ್ತಿ ಮಾಡೋದ್ರ ಹಿಂದೆ ಏನು ಹುನ್ನಾರ ಇದೆ? ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿದೆ? ಇದರಲ್ಲಿ ನೀವು ಯಾವ್ದಾರೋ ಏನೋ ಚೈನಾ ದೇಶ ಪಾಕಿಸ್ತಾನ ದೇಶದ ಮಧ್ಯದಲ್ಲಿರುವಂಥ ಯಾವುದೋ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟ್ ಇದು, ಇದೇನಾರೋ ಲೀಕ್ ಆಗ್ಬಿಡ್ತು ಅಂತಂದರೆ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಏನು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇದನ್ನು ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅನ್ನುವಂಥದ್ದು, ಇದನ್ನು ಸಾರ್ವಜನಿಕಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಮತ್ತೊಂದು ಆಗ್ರಹ ಇದೆ. ಮೂರನೇದು, ಇದೇ ವರ್ಷ 2024 ಹೋದ ವರ್ಷ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿವಸದ ಒಳಗಡೆ ನಮ್ಮ ಜಯನಗರದ ವೇಗಾ ಸಿಟಿಯಿಂದ ಪ್ರಾರಂಭ ಆಗಿ ನಮ್ಮ ವಿಜಯನಗರ ನಾಯಂಡಹಳ್ಳಿವರೆಗೆ ಹೋಗುವಂಥ ಮೆಟ್ರೋ ಫೇಸ್ 3ಗೆ ಅನುಮೋದನೆ ಕೊಡ್ತು. ಆ ಅನುಮೋದನೆ ಕೊಟ್ಟ ಮೇಲೂ ಕೂಡ 1 ವರ್ಷ ಆದರೂ ಕೂಡ ನೀವು ಸಿವಿಲ್ ಟೆಂಡರ್ಗಳನ್ನು ಕರೆದಿಲ್ಲ. ಯಾವತ್ತು ಕರೀತೀರಿ? ನೀವು ಸಿವಿಲ್ ಟೆಂಡರ್ ಕರೆಯೋಕ್ಕೇನೆ 1 ವರ್ಷ ತಗೊಳ್ತೀರಿ ಅಂತಂದರೆ ಪ್ರಾರಂಭ ಆಗೋದು ಯಾವಾಗ ಕೆಲಸ? ಈ ಮೆಟ್ರೋ ಬೆಂಗಳೂರಿಗೆ ನಮ್ಮ ಜೀವಿತಾವಧಿಯಲ್ಲಿ ಬರುತ್ತೋ ಅಥವಾ ಅದನ್ನು ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ನೋಡಬೇಕು? ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳಿದ್ದೀವಿ. ಎಲ್ಲದಕ್ಕೂ ಹಾರಿಕೆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಟನಲ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳಿ 18,000 20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೊರಟಿದ್ದಾರೆ. ಈಜಿಪುರ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ PS ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ ರಾಗಿಗುಡ್ಡದ ಹತ್ರ ಫ್ಲೈಓವರ್ ಇನ್ನೂ ಅರ್ಧಂಬರ್ಧ ಉಳ್ಕೊಂಡಿದೆ. ಇನ್ನು ಹೀಗಿರಬೇಕಾದ್ರೆ ಉಪಮುಖ್ಯಮಂತ್ರಿಗಳು 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗಲೇ ಯಾವುದೇ ಮೆಟ್ರೋ 2 ವರ್ಷದಿಂದ ರೆಡಿ ಇರೋ ಲೈನಲ್ಲಿ ಮೆಟ್ರೋ ಪ್ರಾರಂಭ ಆಗಿಲ್ಲ. ಹಾಗಿರಬೇಕಾದ್ರೆ ಮೆಟ್ರೋ ಎಲ್ಲೋ ಲೈನೇ ಶುರು ಆಗಿಲ್ದಲೇ ಇರಬೇಕಾದ್ರೆ ಇನ್ನು 18 ಕಿಲೋಮೀಟರ್ ಟನಲನ್ನು ಮಾಡಿ ಆ ಬರೋವಂಥ ಮೆಟ್ರೋನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಉಗ್ರವಾದಂಥ ಹೋರಾಟ ಈ ವಿಷಯದಲ್ಲಿ ಆಗುತ್ತೆ. 100% ನೀವು ಮೆಟ್ರೋ ದರ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನ ಓಡಾಡೋದು ಹೇಗೆ? ಈ ಮೆಟ್ರೋ ದರವನ್ನು ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ರಿ? ಅದಕ್ಕೇನೊಂದು ರಿಪೋರ್ಟ್ ಮಾಡಿದ್ರಿ ನೀವು, ಫೇರ್ ಫಿಕ್ಸೇಷನ್ ಕಮಿಟಿ ಅಂತ. ಆ ಫೇರ್ ಫಿಕ್ಸೇಷನ್ ಕಮಿಟಿ ಹಾಂಗ್ಕಾಂಗ್ ಹೋದ್ರು, ಆ ಫೇರ್ ಫಿಕ್ಸೇಷನ್ ಕಮಿಟಿ ಸಿಂಗಾಪುರ್ಗೆ ಹೋದ್ರಿ, ಅಲ್ಲೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದು ನೀವೊಂದು ವರದಿ ಕೊಟ್ರಿ. ಆ ವರದಿ ಆಧಾರದ ಮೇಲೆ ನೀವು 100% ಜಾಸ್ತಿ ಮಾಡಿದ್ರಿ. ಆ ವರದಿಯನ್ನು ಬಹಿರಂಗ ಮಾಡಿ ಅಂತ ಪತ್ರಕರ್ತರು RTI ಹಾಕಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ನಾವು MP ಗಳು MLAಗಳು ಪತ್ರ 3ರಿಂದ 4 ಸತಿ ಬರೆದಿದ್ದೀವಿ, ಕೊಟ್ಟಿಲ್ಲ. ಏನು ಮುಚ್ಚಿಡ್ತಾ ಇದ್ದೀರಿ ನೀವು? ಈ ಮೆಟ್ರೋ ದರವನ್ನು 100% ಜಾಸ್ತಿ ಮಾಡೋದ್ರ ಹಿಂದೆ ಏನು ಹುನ್ನಾರ ಇದೆ? ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿದೆ? ಇದರಲ್ಲಿ ನೀವು ಯಾವ್ದಾರೋ ಏನೋ ಚೈನಾ ದೇಶ ಪಾಕಿಸ್ತಾನ ದೇಶದ ಮಧ್ಯದಲ್ಲಿರುವಂಥ ಯಾವುದೋ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟ್ ಇದು, ಇದೇನಾರೋ ಲೀಕ್ ಆಗ್ಬಿಡ್ತು ಅಂತಂದರೆ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಏನು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇದನ್ನು ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅನ್ನುವಂಥದ್ದು, ಇದನ್ನು ಸಾರ್ವಜನಿಕಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಮತ್ತೊಂದು ಆಗ್ರಹ ಇದೆ. ಮೂರನೇದು, ಇದೇ ವರ್ಷ 2024 ಹೋದ ವರ್ಷ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿವಸದ ಒಳಗಡೆ ನಮ್ಮ ಜಯನಗರದ ವೇಗಾ ಸಿಟಿಯಿಂದ ಪ್ರಾರಂಭ ಆಗಿ ನಮ್ಮ ವಿಜಯನಗರ ನಾಯಂಡಹಳ್ಳಿವರೆಗೆ ಹೋಗುವಂಥ ಮೆಟ್ರೋ ಫೇಸ್ 3ಗೆ ಅನುಮೋದನೆ ಕೊಡ್ತು. ಆ ಅನುಮೋದನೆ ಕೊಟ್ಟ ಮೇಲೂ ಕೂಡ 1 ವರ್ಷ ಆದರೂ ಕೂಡ ನೀವು ಸಿವಿಲ್ ಟೆಂಡರ್ಗಳನ್ನು ಕರೆದಿಲ್ಲ. ಯಾವತ್ತು ಕರೀತೀರಿ? ನೀವು ಸಿವಿಲ್ ಟೆಂಡರ್ ಕರೆಯೋಕ್ಕೇನೆ 1 ವರ್ಷ ತಗೊಳ್ತೀರಿ ಅಂತಂದರೆ ಪ್ರಾರಂಭ ಆಗೋದು ಯಾವಾಗ ಕೆಲಸ? ಈ ಮೆಟ್ರೋ ಬೆಂಗಳೂರಿಗೆ ನಮ್ಮ ಜೀವಿತಾವಧಿಯಲ್ಲಿ ಬರುತ್ತೋ ಅಥವಾ ಅದನ್ನು ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ನೋಡಬೇಕು? ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳಿದ್ದೀವಿ. ಎಲ್ಲದಕ್ಕೂ ಹಾರಿಕೆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಟನಲ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳಿ 18,000 20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೊರಟಿದ್ದಾರೆ. ಈಜಿಪುರ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ PS ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ ರಾಗಿಗುಡ್ಡದ ಹತ್ರ ಫ್ಲೈಓವರ್ ಇನ್ನೂ ಅರ್ಧಂಬರ್ಧ ಉಳ್ಕೊಂಡಿದೆ. ಇನ್ನು ಹೀಗಿರಬೇಕಾದ್ರೆ ಉಪಮುಖ್ಯಮಂತ್ರಿಗಳು 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗಲೇ ಯಾವುದೇ ಮೆಟ್ರೋ 2 ವರ್ಷದಿಂದ ರೆಡಿ ಇರೋ ಲೈನಲ್ಲಿ ಮೆಟ್ರೋ ಪ್ರಾರಂಭ ಆಗಿಲ್ಲ. ಹಾಗಿರಬೇಕಾದ್ರೆ
ಮೆಟ್ರೋ ಎಲ್ಲೋ ಲೈನೇ ಶುರು ಆಗಿಲ್ದಲೇ ಇರಬೇಕಾದ್ರೆ ಇನ್ನು 18 ಕಿಲೋಮೀಟರ್ ಟನಲನ್ನು ಮಾಡಿ ಆ ಬರೋವಂಥ ಮೆಟ್ರೋನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಉಗ್ರವಾದಂಥ ಹೋರಾಟ ಈ ವಿಷಯದಲ್ಲಿ ಆಗುತ್ತೆ. 100% ನೀವು ಮೆಟ್ರೋ ದರ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನ ಓಡಾಡೋದು ಹೇಗೆ? ಈ ಮೆಟ್ರೋ ದರವನ್ನು ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ರಿ, ಅದಕ್ಕೇನೊಂದು ರಿಪೋರ್ಟ್ ಮಾಡಿದ್ರಿ ನೀವು, ಫೇರ್ ಫಿಕ್ಸೇಷನ್ ಕಮಿಟಿ ಅಂತ. ಆ ಫೇರ್ ಫಿಕ್ಸೇಷನ್ ಕಮಿಟಿ ಹಾಂಗ್ಕಾಂಗ್ಗೆ ಹೋದ್ರು, ಆ ಫೇರ್ ಫಿಕ್ಸೇಷನ್ ಕಮಿಟಿ ಸಿಂಗಾಪುರ್ಗೆ ಹೋದ್ರಿ, ಅಲ್ಲೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದು ನೀವೊಂದು ವರದಿ ಕೊಟ್ರಿ. ಆ ವರದಿ ಆಧಾರದ ಮೇಲೆ ನೀವು 100% ಜಾಸ್ತಿ ಮಾಡಿದ್ರಿ. ಆ ವರದಿಯನ್ನು ಬಹಿರಂಗ ಮಾಡಿ ಅಂತ ಪತ್ರಕರ್ತರು RTI ಹಾಕಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ನಾವು MP ಗಳು MLAಗಳು ಪತ್ರ 3ರಿಂದ 4 ಸತಿ ಬರೆದಿದ್ದೀವಿ, ಕೊಟ್ಟಿಲ್ಲ. ಏನು ಮುಚ್ಚಿಡ್ತಾ ಇದ್ದೀರಿ ನೀವು? ಈ ಮೆಟ್ರೋ ದರವನ್ನು 100% ಜಾಸ್ತಿ ಮಾಡೋದ್ರ ಹಿಂದೆ ಏನು ಹುನ್ನಾರ ಇದೆ? ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿದೆ? ಇದರಲ್ಲಿ ನೀವು ಯಾವ್ದಾರೋ ಏನೋ ಚೈನಾ ದೇಶ ಪಾಕಿಸ್ತಾನ ದೇಶದ ಮಧ್ಯದಲ್ಲಿರುವಂಥ ಯಾವುದೋ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟಾ ಇದು, ಇದೇನಾರೋ ಲೀಕ್ ಆಗ್ಬಿಡ್ತು ಅಂತಂದರೆ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಏನು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇದನ್ನು ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅನ್ನುವಂಥದ್ದು, ಇದನ್ನು ಸಾರ್ವಜನಿಕಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಮತ್ತೊಂದು ಆಗ್ರಹ ಇದೆ. ಮೂರನೇದು, ಇದೇ ವರ್ಷ 2024 ಹೋದ ವರ್ಷ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿವಸದ ಒಳಗಡೆ ನಮ್ಮ ಜಯನಗರದ ವೇಗಾ ಸಿಟಿಯಿಂದ ಪ್ರಾರಂಭ ಆಗಿ ನಮ್ಮ ವಿಜಯನಗರ ನಾಯಂಡಹಳ್ಳಿವರೆಗೆ ಹೋಗುವಂಥ ಮೆಟ್ರೋ ಫೇಸ್ 3ಗೆ ಅನುಮೋದನೆ ಕೊಡ್ತು. ಆ ಅನುಮೋದನೆ ಕೊಟ್ಟ ಮೇಲೂ ಕೂಡ 1 ವರ್ಷ ಆದರೂ ಕೂಡ ನೀವು ಸಿವಿಲ್ ಟೆಂಡರ್ಗಳನ್ನು ಕರೆದಿಲ್ಲ. ಯಾವತ್ತು ಕರೀತೀರಿ? ನೀವು ಸಿವಿಲ್ ಟೆಂಡರ್ ಕರೆಯೋಕ್ಕೇನೆ 1 ವರ್ಷ ತಗೊಳ್ತೀರಿ ಅಂತಂದರೆ ಪ್ರಾರಂಭ ಆಗೋದು ಯಾವಾಗ ಕೆಲಸ? ಈ ಮೆಟ್ರೋ ಬೆಂಗಳೂರಿಗೆ ನಮ್ಮ ಜೀವಿತಾವಧಿಯಲ್ಲಿ ಬರುತ್ತೋ ಅಥವಾ ಅದನ್ನು ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ನೋಡಬೇಕು? ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳಿದ್ದೀವಿ. ಎಲ್ಲದಕ್ಕೂ ಹಾರಿಕೆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಟನಲ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳಿ 18,000 20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೊರಟಿದ್ದಾರೆ. ಈಜಿಪುರ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ PS ನ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ ರಾಗಿಗುಡ್ಡದ ಹತ್ರ ಫ್ಲೈಓವರ್ ಇನ್ನೂ ಅರ್ಧಂಬರ್ಧ ಉಳ್ಕೊಂಡಿದೆ. ಇನ್ನು ಹೀಗಿರಬೇಕಾದ್ರೆ ಉಪಮುಖ್ಯಮಂತ್ರಿಗಳು 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗಲೇ ಯಾವುದೇ ಮೆಟ್ರೋ 2 ವರ್ಷದಿಂದ ರೆಡಿ ಇರೋ ಲೈನಲ್ಲಿ ಮೆಟ್ರೋ ಪ್ರಾರಂಭ ಆಗಿಲ್ಲ. ಹಾಗಿರಬೇಕಾದ್ರೆ ಮೆಟ್ರೋ ಎಲ್ಲೋ ಲೈನೇ ಶುರು ಆಗಿಲ್ದಲೇ ಇರಬೇಕಾದ್ರೆ ಇನ್ನು 18 ಕಿಲೋಮೀಟರ್ ಟನಲನ್ನು ಮಾಡಿ ಆ ಬರೋವಂಥ ಮೆಟ್ರೋನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಉಗ್ರವಾದಂಥ ಹೋರಾಟ ಈ ವಿಷಯದಲ್ಲಿ ಆಗುತ್ತೆ. 100% ನೀವು ಮೆಟ್ರೋ ದರ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನ ಓಡಾಡೋದು ಹೇಗೆ? ಈ ಮೆಟ್ರೋ ದರವನ್ನು ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ರಿ, ಅದಕ್ಕೇನೊಂದು ರಿಪೋರ್ಟ್ ಮಾಡಿದ್ರಿ ನೀವು, ಫೇರ್ ಫಿಕ್ಸೇಷನ್ ಕಮಿಟಿ ಅಂತ. ಆ ಫೇರ್ ಫಿಕ್ಸೇಷನ್ ಕಮಿಟಿ ಹಾಂಗ್ಕಾಂಗ್ಗೆ ಹೋದ್ರು, ಆ ಫೇರ್ ಫಿಕ್ಸೇಷನ್ ಕಮಿಟಿ ಸಿಂಗಾಪುರ್ಗೆ ಹೋದ್ರಿ, ಅಲ್ಲೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದು ನೀವೊಂದು ವರದಿ ಕೊಟ್ರಿ. ಆ ವರದಿ ಆಧಾರದ ಮೇಲೆ ನೀವು 100% ಜಾಸ್ತಿ ಮಾಡಿದ್ರಿ. ಆ ವರದಿಯನ್ನು ಬಹಿರಂಗ ಮಾಡಿ ಅಂತ ಪತ್ರಕರ್ತರು RTI ಹಾಕಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ನಾವು MP ಗಳು MLAಗಳು ಪತ್ರ 3ರಿಂದ 4 ಸತಿ ಬರೆದಿದ್ದೀವಿ, ಕೊಟ್ಟಿಲ್ಲ. ಏನು ಮುಚ್ಚಿಡ್ತಾ ಇದ್ದೀರಿ ನೀವು? ಈ ಮೆಟ್ರೋ ದರವನ್ನು 100% ಜಾಸ್ತಿ ಮಾಡೋದ್ರ ಹಿಂದೆ ಏನು ಹುನ್ನಾರ ಇದೆ? ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿದೆ? ಇದರಲ್ಲಿ ನೀವು ಯಾವ್ದಾರೋ ಏನೋ ಚೈನಾ ದೇಶ ಪಾಕಿಸ್ತಾನ ದೇಶದ ಮಧ್ಯದಲ್ಲಿರುವಂಥ ಯಾವುದೋ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟಾ ಇದು, ಇದೇನಾರೋ ಲೀಕ್ ಆಗ್ಬಿಡ್ತು ಅಂತಂದರೆ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಏನು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಇದನ್ನು ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅನ್ನುವಂಥದ್ದು, ಇದನ್ನು ಸಾರ್ವಜನಿಕಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಮತ್ತೊಂದು ಆಗ್ರಹ ಇದೆ. ಮೂರನೇದು, ಇದೇ ವರ್ಷ 2024 ಹೋದ ವರ್ಷ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿವಸದ ಒಳಗಡೆ ನಮ್ಮ ಜಯನಗರದ ವೇಗಾ ಸಿಟಿಯಿಂದ ಪ್ರಾರಂಭ ಆಗಿ ನಮ್ಮ ವಿಜಯನಗರ ನಾಯಂಡಹಳ್ಳಿವರೆಗೆ ಹೋಗುವಂಥ ಮೆಟ್ರೋ ಫೇಸ್ 3ಗೆ ಅನುಮೋದನೆ ಕೊಡ್ತು. ಆ ಅನುಮೋದನೆ ಕೊಟ್ಟ ಮೇಲೂ ಕೂಡ 1 ವರ್ಷ ಆದರೂ ಕೂಡ ನೀವು ಸಿವಿಲ್ ಟೆಂಡರ್ಗಳನ್ನು ಕರೆದಿಲ್ಲ. ಯಾವತ್ತು ಕರೀತೀರಿ? ನೀವು ಸಿವಿಲ್ ಟೆಂಡರ್ ಕರೆಯೋಕ್ಕೇನೆ 1 ವರ್ಷ ತಗೊಳ್ತೀರಿ ಅಂತಂದರೆ ಪ್ರಾರಂಭ ಆಗೋದು ಯಾವಾಗ ಕೆಲಸ? ಈ ಮೆಟ್ರೋ ಬೆಂಗಳೂರಿಗೆ ನಮ್ಮ ಜೀವಿತಾವಧಿಯಲ್ಲಿ ಬರುತ್ತೋ ಅಥವಾ ಅದನ್ನು ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ನೋಡಬೇಕು? ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗಳನ್ನು ಇವತ್ತು ನಾವು ಕೇಳಿದ್ದೀವಿ. ಎಲ್ಲದಕ್ಕೂ ಹಾರಿಕೆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಟನಲ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳಿ 18,000 20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೊರಟಿದ್ದಾರೆ. ಈಜಿಪುರ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ PS ನ ಫ್ಲೈಓವರ್ ಕಂಪ್ಲೀಟ್ ಆಗಿಲ್ಲ, ನಮ್ಮ ರಾಗಿಗುಡ್ಡದ ಹತ್ರ ಫ್ಲೈಓವರ್ ಇನ್ನೂ ಅರ್ಧಂಬರ್ಧ ಉಳ್ಕೊಂಡಿದೆ.
ಇನ್ನು ಹೀಗಿರಬೇಕಾದ್ರೆ ಉಪಮುಖ್ಯಮಂತ್ರಿಗಳು 100 ಕಿಲೋಮೀಟರ್ ಹೊಸ ಫ್ಲೈಓವರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗಲೇ ಯಾವುದೇ ಮೆಟ್ರೋ 2 ವರ್ಷದಿಂದ ರೆಡಿ ಇರೋ ಲೈನಲ್ಲಿ ಮೆಟ್ರೋ ಪ್ರಾರಂಭ ಆಗಿಲ್ಲ. ಹಾಗಿರಬೇಕಾದ್ರೆ ಮೆಟ್ರೋ ಎಲ್ಲೋ ಲೈನೇ ಶುರು ಆಗಿಲ್ದಲೇ ಇರಬೇಕಾದ್ರೆ ಇನ್ನು 18 ಕಿಲೋಮೀಟರ್ ಟನಲನ್ನು ಮಾಡಿ ಆ ಬರೋವಂಥ ಮೆಟ್ರೋನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಉಗ್ರವಾದಂಥ ಹೋರಾಟ ಈ ವಿಷಯದಲ್ಲಿ ಆಗುತ್ತೆ.